ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಯೊಬ್ಬ ಮನುಷ್ಯ ದುಃಖದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಬಯಸ್ತಾನೆ. ಬಂಧನ ಇರಬಾರ್ದು, ದುಃಖ ಇರಬಾರ್ದು, ನಾನು ಮುಕ್ತನಾಗಿರಬೇಕು ಅಂತ ಪ್ರತಿಯೊಬ್ಬರದು ಇಚ್ಛೆ ಇರ್ತದೆ. ಈ ಸಾಧನೆಗೆ ಈ ಇಚ್ಛೆಯನ್ನು ನಾವು ಈಡೇರಿಸಿಕೊಳ್ಳುವುದು ಹೇಗೆ, ದುಃಖದಿಂದ ಬಿಡುಗಡೆ ಆಗುವುದು ಹೇಗೆ ಅಂತ ಹಿಂದಿನವರು ಆಲೋಚನೆಯನ್ನು ಮಾಡಿದರು. ಅವರು ಮೊದಲು ವಿಚಾರ ಮಾಡಿದರು, ಬಂಧನ ಯಾರಿಗಾಗ್ಯದ? ಬಂಧನ ಹೊರಗಿಲ್ಲ, ಒಳಗಡೆ ಅದ. ದುಃಖದ ಕಾರಣಗಳು ಹೊರಗಡೆ ಬಹಳಿಲ್ಲ, ಒಳಗಡೆ ಬಹಳ ಅದ. ಬಂಧನಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಂದ್ರೆ ಅಹಂ ಅನ್ನೋದನ್ನೇ ಮುಖ್ಯವಾದಂಥ ಕಾರಣ. ಹೊರಗಡೆ ನಾವು ಸುಖ ಅನುಭವಿಸಬೇಕಂತ ತಿಳ್ಕೊಂಡು ಸಮಾಧಾನವನ್ನು ಪಡಿಬೇಕು, ದುಃಖ ಇರಬಾರ್ದು ಅಂತ ಆಲೋಚನೆ ಮಾಡಿ ಮನುಷ್ಯ ರಾಜನಾದ. ಬಹಳ ಹಣ ಗಳಿಸಿದ, ಅಧಿಕಾರ ಇತ್ತು. ಆವಾಗಲೇ ದುಃಖ ಹೋಗ್ತದೇನೋ, ಸುಖ ಸಿಗ್ತದಂತ ಆಲೋಚಿಸಿದ್ದ. ಆವಾಗ ಮತ್ತೆ ಸಮಸ್ಯೆಗಳು ಹೆಚ್ಚಾದವು. ಮೊದಲು ಏನೂ ಇರಲಿಲ್ಲ, ಭಿಕ್ಷುಕನಾಗಿದ್ದ, ಈಗ ರಾಜನಾಗ್ಯಾನ. ಆದರೂ ದುಃಖ ಹೋಗಿಲ್ಲ. ಚಿಂತೆ ಮೊದಲಿನಕ್ಕಿಂತಲೂ ಹೆಚ್ಚಾಗ್ಯದ. ಭಯ ಮೊದಲಿನಕ್ಕಿಂತಲೂ ಈಗ ಹೆಚ್ಚಾಗ್ಯದ. ಅಂದರೆ ಇದು ಏನು ಹೇಳ್ತದಂದ್ರೆ, ಇದರ ಅರ್ಥ ಏನಾಯಿತು? ಈ ಹೊರಗಿನ ಸ್ಥಿತಿಯನ್ನು ಬದಲು ಮಾಡೋದರಿಂದ ಅಥವಾ ಬರೀ ಈ ಹೊರಗಿನ ಸ್ಥಿತಿಯನ್ನು ಬದಲು ಮಾಡುವುದರಿಂದ ನಮ್ಮ ಚಿಂತೆ ದೂರ ಆಗುವುದಿಲ್ಲ. ನಾವು ಭಯದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ದುಃಖವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಡವನಿಗಿಂತ ರಾಜ ಹೆಚ್ಚು ಸುಖಿಯಾಗಿರಬೇಕಾಗಿತ್ತು. ಬಡವನಿಗಿಂತ ರಾಜ ಹೆಚ್ಚು ನಿರ್ಭಯವಾಗಿರಬೇಕಾಗಿತ್ತು. ಆದರೆ ಈಗ ರಾಜನಿಗೇ ಹೆಚ್ಚು ಭಯ ಅದ. ಸಾಮಾನ್ಯ ಮನುಷ್ಯ ಇನ್ನೂ ನಿರ್ಭಯವಾಗ್ಯದಾನ, ರಾಜನಿಗೆ ಭಾಳ ಭಯ ಅದ. ಸಾಮಾನ್ಯ ಮನುಷ್ಯನಿಗೆ ಚಿಂತೆಗಳು ಭಾಳ ಕಡಿಮೆ ಅದಾವೆ, ರಾಜನಿಗೆ ಭಾಳ ಚಿಂತೆಗಳದಾವ. ಇದು ಏನು ತೋರಿಸ್ತದ? ನಾವೇನು ಒಂದು ದಾರಿ ಹಿಡಿದು ಹೊರಟೇವಿ, ಇದು ಈ ದಾರಿಯಿಂದ ನಾವು ಹೋದೀವಿ ಅಂದರೆ ನಮ್ಮ ಚಿಂತೆಗಳೆಲ್ಲ ಕಡಿಮೆ ಆಗ್ತಾವೆ, ನಾವು ಭಯದಿಂದ ಮುಕ್ತರಾಗ್ತೀವಿ, ನಾವು ಸುಖವನ್ನು ಅನುಭವಿಸ್ತೀವಿ ಅಂತ ಏನು ಹೊರಟೇವಲ್ಲ, ಈ ದಾರಿ ನಮ್ಮನ್ನು ನಿಜವಾಗಲೂ ನಮ್ಮ ಉದ್ದೇಶಕ್ಕೆ ಓದು ಮುಟ್ಟಿಸೋದಿಲ್ಲ. ಇದು ಹೊರಗೆ ನಮ್ಮನ್ನು ಅದು ಬದಲಾವಣೆ ಮಾಡಬಹುದು, ಆದರೆ ಒಳಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರು ಋಷಿಗಳು, ಶರಣರು, ಸಂತರು ಆಲೋಚನೆ ಮಾಡಿ ಅಧ್ಯಾತ್ಮ ಮಾರ್ಗವನ್ನು ಕಂಡುಕೊಂಡರು. ಅದು ನಮ್ಮ ಒಳಗಿನ ಬಂಧನವನ್ನು ದೂರ ಮಾಡುವಂಥದ್ದು.
ಮನುಷ್ಯನಿಗೆ ಆಗಿರುವಂಥ ಭಯವನ್ನು ಹೋಗಲಾಡಿಸುವಂಥದ್ದು ಮತ್ತು ಮನುಷ್ಯನನ್ನು ನಿಶ್ಚಿಂತಗೊಳಿಸುವಂಥ ಸಾಧನ, ಅದು ಅಧ್ಯಾತ್ಮ ಸಾಧನ. ಅದು ಈಗ ನಾವೆಲ್ಲ ಭಗವದ್ಗೀತೆಯಲ್ಲಿ ನೋಡ್ತಾ ಇದ್ದೇವೆ. ಬೇಕಾದು ಮನುಷ್ಯನಿಗೆ ಬಹಳ ಅವಶ್ಯಕತೆ ಅದ. ನಾವು ಅನ್ಬೋದು ಅವಾಗ ಅದು ಒಳಗಿಂದ ಪಡೆದೇವೆ ಅಂಥೇಳಿ ನಮಗೆ ಗೊತ್ತಾಗೋದು ಹೆಂಗೆ? ಗೊತ್ತಾಗ್ತದೆ, ಅದರೂ ಕೆಲವು ಲಕ್ಷಣಗಳದಾವೆ. ಈಗ ಹೇಗೆ ಒಬ್ಬ ಮನುಷ್ಯನಿಗೆ ಸಿಟ್ಟು ಬಂತಂದ್ರೆ ಕಣ್ಣುಗಳ ಕೆಂಪಾಗ್ತವೆ, ಧ್ವನಿ ಬದಲಾಗ್ತದೆ, ಮೈಯಲ್ಲಿ ನಡುಕ ಶುರು ಆಗ್ತದೆ, ಚಿಂತೆ ಕ್ರೋಧದಿಂದ ಇದು ಬದಲಾವಣೆ ಆಗ್ತದೆ. ಹಾಗೇ ಅವನಲ್ಲಿ ಜ್ಞಾನ ಹೆಚ್ಚಾಯಿತು ಅಂದ್ರೆ ಅವನ ಧ್ವನಿ ಬದಲಾಗ್ತದೆ, ಅವನ ಕಣ್ಣುಗಳಲ್ಲಿ ಬದಲಾವಣೆ ಶುರು ಆಗ್ತದೆ, ಶರೀರದಲ್ಲಿ ಬದಲಾವಣೆ ಆಗ್ತದೆ. ಅದು ಖಾಯಂ ಇರಲಿಕ್ಕಿಲ್ಲ. ನಾವೇನು ತಿಳ್ಕೊಳ್ತೀವಿ, ಈಗ ಒಮ್ಮೆ ಆಯಿತು ಅಂದ್ರೆ ಅದು ಖಾಯಂ ಇರಬೇಕು ಅಂತ ಹೀಗೆ ಯೋಚನೆ ಮಾಡಬಾರ್ದು. ಈಗ ನಾವು ಊಟ ಮಾಡಿದ್ದೀವಿ ಅಂದ್ರೆ ಮುಂದೆ ಎಂದೂ ಹಸುನಾಗೋದಿಲ್ಲೇನು? ಈಗ ನಾವು ಒಂದು ಜ್ಞಾನದ ಮಾತನ್ನು ಕೇಳಿ ಮನಸ್ಸನ್ನು ಅದರಲ್ಲಿ ಪರಿವರ್ತನೆ ಮಾಡಿಕೊಂಡಿವಿ ಅಂದರೆ ಮುಂದೆ ಎಂದೂ ನಮಗೆ ಕೇಳಲಿಕ್ಕೇ ಅವಕಾಶನೇ ಇಲ್ಲ, ಕೇಳುವ ಅನಿವಾರ್ಯತೆಯೇ ಇಲ್ಲ ಅಂತ ಹೀಗಲ್ಲ. ಈಗ ಹೇಗೆ ಮನುಷ್ಯ ಒಂದು 6 ತಾಸು ನಿದ್ರೆ ಮಾಡಿದ ಅಂದ್ರೆ ಆತ ಫ್ರೆಶ್ ಆಗ್ತಾನೆ. ಯಾಕೆ ಫ್ರೆಶ್ ಆದ? 6 ತಾಸು ಅವನು ಏನೂ ಬಿಟ್ಟಿಲ್ಲ, ಎಲ್ಲ ಕೆಲಸ ಹಾಗೆ ಅದ. 6 ತಾಸು ಅಹಂ ಅಂತ ಒಂದು ಹೋಯಿತು, ನಾ ಅನ್ನೋದು ಹೋಯಿತು, ನನ್ನದು ಅನ್ನೋದು ಹೋಯಿತು, ನಾ ಬಡ ಅನ್ನೋದು ಹೋಯಿತು, ಶ್ರೀಮಂತ ಅನ್ನೋದು ಹೋಯಿತು. ಬರೀ ಇದು 6 ತಾಸು ಓದೋದಕ್ಕಾಗಿಯೇ ಫ್ರೆಶ್ ಆಗ್ಯಾನ. ಅವನದೇನು ಹಾರ್ಟ್ ಹೋಗಿಲ್ಲ. ಏನು ಅವನದೇನು ಶರೀರ 50 ಕಿಲೋ ಇದ್ದದ್ದು ಈಗ 40 ಕಿಲೋಕ್ಕೆ ಬಂದಿಲ್ಲ, 50 ಕಿಲೋನೇ ಅದಾನ. ಆದರೆ ಈಗ ಆತೇನು ಒಂದು ಸ್ವಲ್ಪ ಕಳ್ಕೊಂಡಲ್ಲ, ಅದು ನಿದ್ರೆ ತಮೋ ಗುಣದಿಂದ ಅಹಂಕಾರವನ್ನು ಕಳೀತದು, ಅಷ್ಟಕ್ಕೆ ಫ್ರೆಶ್ ಆದ. ಇವೇನು ಕಳ್ಕೊಳ್ಬೇಕಂತ ನಿದ್ರೆ ಅಹಂಕಾರ ಹೋಗಿರಲಿಲ್ಲ, ತಮೋ ಗುಣನೇ ಬಂತು, ಅಹಂಕಾರ ಮರೆಯಾಯಿತು, ಅಷ್ಟು ಆನಂದ ಆಯಿತು. ಇನ್ನು ಒಂದು ವೇಳೆ ಮನುಷ್ಯನಿಗೆ ಜ್ಞಾನ ಉಂಟಾಯಿತು ಅಂದರೆ ಅದು ಸಾತ್ವಿಕದಿಂದ ಬಂದಿರುವಂಥದ್ದು, ಅದರಿಂದ ಎಷ್ಟು ಫ್ರೆಶ್ ಆಗ್ತಿರ್ಬೇಕಾತ. ಅದಕ್ಕೆ ಧ್ಯಾನ ಅಂತ ಕರೆಯೋದು, ಅನುಷ್ಠಾನ ಅಂತ ಕರೆಯೋದು, ಪೂಜೆ ಅಂತ ಕರೆಯೋದು. ಪೂಜೆ ಅಂದರೆ ಏನು? ಇದೇ ಪೂಜೆ. ಈ ಆತ್ಮಚಿಂತನೆಯೇ ಪೂಜೆ. ಈ ಧ್ಯಾನದ ಮನನ ಮಂಥನವೇ ಪೂಜೆ. ಇದು ಮತ್ತು ಹೊರಗಿಂದಲ್ಲ, ಇದು ಹೊರಗಿಂದ ಭಾಳ ಗದ್ದಲಕ್ಕೆ ಹಾಕ್ತದೆ. ಮತ್ತೆ ಹೊರಗಿಂದ ಪೂಜಾ ಮಾಡಿ ನೋಡ್ರಿ, ಅವರು ದನಿತಾರೆ, ಪೂಜೆ ಮಾಡಿರಿ, ಏನಾಗೈತೆ ರೀ ಇವತ್ತ ಅಂತಂದ್ರೆ ಎದ್ದಿರೋದಿಲ್ಲ. ಬೆಳಗ್ಗೆ ನಿನ್ನೆ ವರಲಕ್ಷ್ಮಿ ಮಹಾಪೂಜೆ ಮಾಡ್ಯವ್ರಿ, ಅದಕ್ಕಿಷ್ಟು ದನು ಆಗೈತಿ ಅಂತಾರೆ. ಅದಕ್ಕೆಲ್ಲ ಕೂಡಿಸಿದ್ವಿ, ಪತ್ರಿ ತಂದಿವಿ. ನಮ್ಮ ಗಿಡ ನಮ್ಮ ಹೊಲದಾಗ ಪತ್ರಿ ಇರಲಿಲ್ಲ, ಎಲ್ಲಿಂದೋ ಪತ್ರಿ ತಂದೀವಿ. ನಮ್ಮ ಮನೆ ಮುಂದೆ ಹೂ ಇರಲಿಲ್ಲ, ಎಲ್ಲಿಂದೋ ದೂರಿಂದ ಹೂವು ತಂದೀವಿ. ಅವರೆಲ್ಲರೂ ಮನ್ಯಾಗ ಬಹಳ ಅಲಂಕಾರ ಮಾಡಿದ್ರು, ನಾವು ಅಷ್ಟು ಮಾಡಬೇಕಂತ ಹೇಳಿ ಏನೇನೋ ಕಸರತ್ತು ಮಾಡಿದ್ದೀವಿ. ಅದನ್ನೆಲ್ಲ ಕೂಡಿಸಿ ಮಾಡೋದ್ರೊಳಗೆ ನಮ್ಮ ಮನ್ಯಾಗ ಮಾಡಿ ಮತ್ತು ಇನ್ನೊಬ್ಬರ ಮನ್ಯಾಗ ಹೋಗಿ ನೋಡಿದ್ವಿ, ಅವ್ರದ್ದು ನಮ್ಗಿಂತ ಚಲೋ ಆಗಿತ್ತು, ನಮ್ಮದೆಲ್ಲ ಹೋಗೇ ಬಿಡ್ತು. ನಾವೇನು ವಸ್ತ್ರ ತೊಡಿಸಿದ್ವಿ, ಅದೇನು ಅವ್ರ ಮನೆ ಮುಂದೆ ಅವ್ರು ತೊಡಿಸಿದ ವಸ್ತ್ರದ ಮುಂದೆ ಏನೂ ಅಲ್ಲ. ಅವ್ರದ್ದೇನು ಪೂಜೆ, ಎಂಥವ್ರು ಅವ್ರು ಪೂಜೆ ಮಾಡಿಸೋರು, ಏನು ಮಂತ್ರ ಹೇಳ್ತಿದ್ರು, 3 ತಾಸು ನಡೀತವ್ರದ್ದು ಅಂತ ಏನು ಹೀಗೆ ಈ ಪೂಜೆ ನಡೀತದಲ್ಲ.
ಇದು ಪೂಜೆ ಮತ್ತು ನಮಗೆ ದನುವೇ ಮಾಡ್ತದೆ. ಆದರೆ ಈ ಆತ್ಮಚಿಂತನೆ ಧ್ಯಾನ ಅದಲ್ಲ, ಮನುಷ್ಯನನ್ನು ತಾಜಾಗೊಳಿಸ್ತದೆ. ಅದಕ್ಕೆ ಇದು ನಿಜವಾದಂಥ ಪೂಜೆ. ಹೇಗೆ ನಿದ್ರೆ ಅದು ತಮೋ ವೃತ್ತಿಯಿಂದ ಬಂದಿರ್ತದೆ, ಆದರೂ ಸಹಿತ ನಮ್ಮನ್ನು ಫ್ರೆಶ್ ತಾಜಾವಂತರನ್ನಾಗಿ ಮಾಡ್ತದೆ. ಜ್ಞಾನ ಇದು ಸಾತ್ವಿಕ ವೃತ್ತಿಯಿಂದ ಬರ್ತದೆ. ಅದನ್ನು ಸ್ವಲ್ಪ ಅವಧಿಯಲ್ಲಿರಲಿ, ಎಷ್ಟೇ ಒಂದು ಅರ್ಧ ತಾಸೋ ಅಷ್ಟೇ ಇರಲಿ, ಅದು ನಮ್ಮನ್ನು ಪ್ರಸನ್ನರನ್ನಾಗಿ ಮಾಡ್ತದೆ. ನಾವೇನು ತಿಳ್ಕೊಂಡಿವಿ, ಒಮ್ಮೆ ಜ್ಞಾನ ಆಯಿತು ಅಂದ್ರೆ ಅವ್ರು ಯಾವಾಗಲೂ ಹಾಗೇ ಇರ್ತಾರೆ. ಹಾಗೇನಿಲ್ಲ, ಅದು ಒಂದು ಅವಸ್ಥೆ ಇರ್ತದೆ. ಶರೀರ ಇರುವವರೆಗೆ ಆ ಅವಸ್ಥೆ ಬದಲಾಗ್ತಾನೆ ಇರ್ತದೆ. ನಿದ್ರೆಯಲ್ಲಿ ಮಲ್ಕೊಂಡ ಅಂದ್ರೆ ಮನುಷ್ಯ ಯಾವಾಗಲೂ ಮಲಗೇ ಇರ್ತಾನೆ ಏನು? ಒಂದು 6 ತಾಸು ಅಷ್ಟೆ. ಅದು ನಿದ್ರೆ ಭಾಳ ಚಲೋ ಅದ ಅಂತ ಹೇಳಿ ಹಾಗೆ ಮಲ್ಕೊಂಡ ಬಿಟ್ಟ ಅಂತಂದ್ರೆ ಅದೇ ರೋಗ ಆಗ್ತದೆ. ಹಾಗೆ ಇದು ಒಂದು ಅದಲ್ಲ ಜ್ಞಾನದ್ದು. ಇದು ನಮ್ಮನ್ನು ಆಂತರಿಕವಾಗಿ ಪ್ರಸನ್ನಗೊಳಿಸುವಂಥ ಒಂದು ಸಾಧನ, ಶ್ರೀಮಂತಗೊಳಿಸುವಂಥ ಒಂದು ಸಾಧನ. ಇದಕ್ಕೆ ರಾಜವಿದ್ಯೆ ಅಂತ ಕರೆದರು. ಇದು ರಾಜವಿದ್ಯೆ, ಇದು ಅತ್ಯಂತ ಪವಿತ್ರವಾದದ್ದು, ಇದು ಉತ್ತಮದಲ್ಲಿ ಉತ್ತಮವಾದದ್ದು, ಪ್ರತ್ಯಕ್ಷ ಫಲ ಕೊಡುವಂಥದ್ದು. ಈ ಜನ್ಮದಾಗ ನಾವು ಮಾಡಿದ್ದೀವಿ, ಇನ್ನು ಮುಂದಿನ ಜನ್ಮದಾಗ ನಾವು ಫಲ ಪಡಿತೀವಿ ಅಂತ ಹಿಂಗಿಲ್ಲ. ಈಗ ಮಾಡಿದ್ದೀವಿ ಅಂದರೆ ಈಗೇ ಫಲ. ಯಾರು ಮಾಡ್ತಾರ ಅವ್ರಿಗೆ ಫಲ. ನಾವು ಮಾಡ್ತೀವಿ, ಮುಂದೆ ನಮ್ಮ ಮಕ್ಕಳಿಗೆ ಆಗ್ತದ, ಇದು ಅಲ್ಲ ಅದು. ಈಗ ನಾವು ನಮ್ಮ ಮನ್ಯಾಗ ದೀಪ ಹಚ್ತೀವಿ, ನೆರೆ ಮನೆಯವ್ರ ಮನ್ಯಾಗ ಬೆಳಕು ಬೀಳ್ತದ ಅಂತ ಹಿಂಗಿಲ್ಲ. ಇಲ್ಲಿ ನಾವು ದೀಪ ಹಚ್ಚಿದ್ವಿ, ಇಲ್ಲೇ ಬೆಳಕ. ಈಗ ಹಚ್ಚಿದ್ವಿ, ಇದೇ ಕ್ಷಣ ಬೆಳಕ. ಪ್ರತ್ಯಕ್ಷಾವಗಮಂ. ಇದು ಆಚರಣೆ ಮಾಡಲಿಕ್ಕೆ ಅತ್ಯಂತ ಸರಳ, ಕಠಿಣ ಅಲ್ಲ. ಇದು ಬಹಳ ಜನ ಕಠಿಣ ಅದ ಅಂತ ತಿಳ್ಕೊಳ್ತಾರೆ. ಶಾಸ್ತ್ರಗಳ ಅವಶ್ಯಕತೆ ಇದಕ್ಕೆ ಬಹಳ ಇಲ್ಲ. ಇದು ಶಾಸ್ತ್ರಗಳು ಸುಮ್ಮನೆ ಅದಕ್ಕೆ ಸಹಾಯಕ ಅಷ್ಟೇ. ನಮಗೆ ಯಾವ ಭಾಷೆ ತಿಳಿತದ ಆ ಭಾಷೆಯಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಆನಂತರ ಇದೇ ಧರ್ಮ ಮತ್ತು ಈ ಜ್ಞಾನ ಇದು ವ್ಯಯವಾಗಲಾರ್ದಂಥ ಜ್ಞಾನ. ಇದರಲ್ಲಿ ಶ್ರದ್ಧೆಯನ್ನು ಇಡಬೇಕು. ಇದರಲ್ಲಿ ಯಾವ ಮನುಷ್ಯ ಶ್ರದ್ಧೆಯನ್ನು ಇಡುವುದಿಲ್ಲ, ಆ ಮನುಷ್ಯ ಆತ ದೇವನನ್ನು ಪಡೆಯುವುದಿಲ್ಲ ಮತ್ತು ಈ ಮೃತ್ಯುರೂಪ ಸಂಸಾರದಲ್ಲಿ, ಸಂಸಾರ ಚಕ್ರದಲ್ಲಿ ಹಾಗೆ ಸುತ್ತಾನೇ ಇರ್ತಾನು. ಇಲ್ಲಿವರೆಗೆ ನಾವು ಅದನ್ನು ನೋಡಿದೆವು. ಈಗ 4ನೇ ಶ್ಲೋಕ ಇನ್ನು ಆ ಜ್ಞಾನವನ್ನು ಪ್ರಾರಂಭ ಮಾಡ್ತಾರೆ. 4ನೇ ಶ್ಲೋಕ ಏನು ಹೇಳ್ತದಂದ್ರೆ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಂ. ಇದು 4ನೇ ಶ್ಲೋಕ. ಏನಿದ್ರ ಅರ್ಥ ಅಂದ್ರೆ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ಇದೇನು ಕಣ್ಣಿಗೆ ಕಾಣುವಂಥದ್ದು ಎಲ್ಲ ಅದಲ್ಲ, ಇದು ಸರ್ವಂ ಜಗತ್. ಇದೆಲ್ಲ ಜಗತ್ತದಲ್ಲ. ಈ ಜಗತ್ತು ನನ್ನಿಂದನೇ ಹುಟ್ಟೇತಿ ಅಂತ ಹೇಳಿದ ಭಗವಂತ. ಮಯ ಅಂದರೆ ನನ್ನಿಂದ, ಮತ್ತು ನಾನು ಹೆಂಗದನಿ ಅಂದರೆ ಅವ್ಯಕ್ತ, ಜಗದವ್ಯಕ್ತ ಮೂರ್ತಿನ. ಅವ್ಯಕ್ತ ಅದಾನ ಪರಮಾತ್ಮ. ಅವ್ಯಕ್ತ ಅಂದರೆ ಕಣ್ಣಿಗೆ ಕಾಣುವುದಿಲ್ಲ.
ಕಣ್ಣಿಗೆ ಕಾಣಲಾರ್ದಂಥ ಪರಮಾತ್ಮನಿಂದ ಈ ಕಣ್ಣಿಗೆ ಕಾಣುವಂಥ ಎಲ್ಲ ಜಗತ್ತು ಹುಟ್ಟಿದೆ. ಇದು ಒಂದು ಸಾಲು. ಎರಡನೇ ವಾಕ್ಯ, ಮತ್ತು ಸ್ಥಾನಿ ಸರ್ವಭೂತಾನಿ. ಸರ್ವಭೂತಾನಿ ಅಂದರೆ ಎಲ್ಲ ಜೀವಿಗಳು, ಬರೀ ಮನುಷ್ಯ ಜೀವಿ ಅಷ್ಟೇ ಅಲ್ಲ, ಎಲ್ಲ ಜೀವಿಗಳು. ಅದು ಅಮೀಬಾದಿಂದ ಮನುಷ್ಯನವರೆಗೆ, ಸೂಕ್ಷ್ಮ ಜೀವಿಗಳು, ಸ್ಥೂಲ ಜೀವಿಗಳು, ಎಲ್ಲ ಜೀವಿಗಳು. ಸರ್ವಭೂತಾನಿ ಮತ್ತು ಸ್ಥಾನಿ, ಎಲ್ಲ ಜೀವಿಗಳು ನನ್ನಲ್ಲೇ ವಾಸ ಮಾಡ್ಯಾವು. ಇದು ಎರಡನೇ ವಾಕ್ಯ. ಮೂರನೇದು, ನಚಾಹಂ ತೇಷು ಅವಸ್ಥಿತಂ. ಇದೊಂದು ಬಹಳ ಮಹತ್ವದದು. ಒಂದು, ನಾನು ಅವ್ಯಕ್ತ ರೂಪದಲ್ಲಿ ಅದನಿ, ನನ್ನ ಅವ್ಯಕ್ತ ರೂಪದಿಂದನೇ ಈ ಜಗತ್ತೆಲ್ಲ ಸೃಷ್ಟಿಯಾಯಿತು. ಇನ್ನು ಎಲ್ಲ ಜೀವಿಗಳು ನನ್ನಲ್ಲೇ ಇರುವುದು, ನನ್ನ ಬಿಟ್ಟು ಅವು ಇಲ್ಲ. ಮೂರನೇದೇನದ ಅಂದರೆ, ನಾನು ಆ ಜೀವಿಗಳಲ್ಲಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ಏನು ಅನ್ನೋದನ್ನು ನೋಡೋಣ ನಾವು ಮುಂದೆ. ದೇವರು ಕಣ್ಣಿಗೆ ಕಾಣುವುದಿಲ್ಲ, ಅವ್ಯಕ್ತ ಆತ. ಈಗ ನಾ ಅದನಿ, ನನ್ನ ಶರೀರ ಅದ. ಈಗ ನೀವು ನೋಡ್ತೀರಿ, ಏನು ನೋಡ್ತೀರಿ? ನನ್ನನ್ನು ನೋಡ್ತೀರಿ ಅಂತಂದರೆ ನನ್ನ ಶರೀರವನ್ನು ನೋಡ್ತೀರಿ. ಇದು ನನ್ನ ಶರೀರ. ಆದರೆ ನಾ ಅವ್ಯಕ್ತ ಅದನಿ, ನಾ ಕಣ್ಣಿಗೆ ಕಾಣುವುದಿಲ್ಲ. ಇರುವುದು ನಾನು ಅವ್ಯಕ್ತ, ಆದರೆ ಈಗ ಮಾತ್ರ ಕಾಣ್ತಾ ಅದನಿ, ರೂಪದಲ್ಲಿ ಕಾಣ್ತಾ ಅದನಿ. ನೋಡ್ರಿ, ಇದು ಹೇಗಿರಬೇಕು. ಅದಕ್ಕೆ ಅವರು ದೇವರು ಹೆಂಗದಾನಂದ್ರೆ ಅವ್ಯಕ್ತದಲ್ಲೇ ಅದಾನ. ಆ ಅವ್ಯಕ್ತ ರೂಪ ದೇವನಿಂದ ಈ ಜಗತ್ತೆಲ್ಲ ಸೃಷ್ಟಿಯಾಯಿತು. ಜಗತ್ತೆಲ್ಲ ಹುಟ್ಟಿದ್ದು ಅವನಿಂದನೇ, ದೇವನಿಂದೇ ಹುಟ್ಟಿದ್ದು. ಹೆಂಗೆ ಹುಟ್ಟಿತ್ತು ದೇವನಿಂದ? ಮತ್ತು ಏನೂ ಇರಲಿಲ್ಲ, ಅವನು ಕಣ್ಣಿಗೆ ಕಾಣಲಾರ್ದಂಗಿದ್ರಿ ಅಂತ ಹೇಳ್ತಾರೆ ಶರಣರು. ಹೇಳಿದರು, ಏನೆಂದೆನಲಿಲ್ಲದ ಮಹಾಘನ ಲಿಂಗವು ತನ್ನ ಲೀಲೆಯಿಂದ ತಾನೇ ಸ್ವಯಂಭೂ ಲಿಂಗವಾಯಿತು. ಆ ಲಿಂಗದಿಂದ ಆಯಿತು ಆತ್ಮ, ಆತ್ಮದಿಂದ ಆಯಿತು ಆಕಾಶ, ಆಕಾಶದಿಂದ ಆದದು ವಾಯು, ವಾಯುವಿನಿಂದ ಆದದು ಅಗ್ನಿ, ಅಗ್ನಿಯಿಂದ ಆದದು ಅಪ್ಪು, ಅಪ್ಪುವಿನಿಂದ ಆದದು ಪೃಥ್ವಿ, ಪೃಥ್ವಿಯಿಂದ ಆದದು ಸಕಲ ಜೀವರಾಶಿಗಳೆಲ್ಲ. ಇಂತಿ ನಿಮ್ಮ ನೆನಹು ಮಾತ್ರದಿಂದ ಆದವು ಶಿಮ್ಮಲಿಗೆ ಚನ್ನರಾಮ ಅಂತ ವಚನ. ಒಂದು ವಸ್ತು ಇತ್ತು, ಏನೆಂದೆನಲಿಲ್ಲದ ಮಹಾಘನಲಿಂಗ. ಅದಕ್ಕೆ ಮಹಾಘನಲಿಂಗ ಅಂತ ಹೆಸರು ಕೊಟ್ಟರು. ಅದು ಏನಿತ್ತು ಅಂದರೆ ಏನೆಂದೆನಲಿಲ್ಲದ್ದು. ಅದು ಏನಂತ ಹೇಳಕ್ಕೇ ಬರ್ತಿರಲಿಲ್ಲ. ಅದು ಕಣ್ಣಿಗೆ ಕಾಣ್ತಿರಲಿಲ್ಲ, ಬುದ್ಧಿಗೆ ನಿಲುಕ್ತಿರಲಿಲ್ಲ. ಅಂಥದ್ದೊಂದು ವಸ್ತು ಇತ್ತು. ಆ ವಸ್ತು ಬರೀ ಅಲ್ಲಿ ನೆನಹು ಮಾತ್ರ ಅಷ್ಟೇ. ಅದು ಅದರಿಂದ ಒಂದು ಮುಂದೆ ಮತ್ತೊಂದು ಲಿಂಗ ತಯಾರಾಯಿತು. ಏನೆಂದೆನಲಿಲ್ಲದ ಮಹಾಘನ ಲಿಂಗವು ತನ್ನ ಲೀಲೆಯಿಂದ ತಾನೇ ಸ್ವಯಂಭೂ ಲಿಂಗ ಆಯಿತು. ಸ್ವಯಂಭೂ ಲಿಂಗ ಆಯಿತು. ಮೊದಲನೇದು ಮಹಾಘನ ಲಿಂಗ, ಎರಡನೇದು ಸ್ವಯಂಭೂ ಲಿಂಗ, ತಾನೇ ನಿರ್ಮಾಣ ಆಯಿತು. ಆ ಲಿಂಗದಿಂದ ಆಯಿತು ಶಿವಶಕ್ತ್ಯಾತ್ಮಕ. ಅಲ್ಲಿ ಶಿವ ಮತ್ತು ಶಕ್ತಿ ಎರಡು ಬಂದು, ಆ ಶಿವಶಕ್ತಾತ್ಮದಿಂದ ಆತ್ಮ ತಯಾರಾಯಿತು, ಚೇತನ ಬಂತು. ಆ ಚೇತನದಿಂದ ಆಕಾಶ ತತ್ವ ನಿರ್ಮಾಣ ಆಯಿತು. ಆಕಾಶ ತತ್ವದಿಂದ ವಾಯು ತತ್ವ, ವಾಯು ತತ್ವದಿಂದ ಅಗ್ನಿ ತತ್ವ, ಅಗ್ನಿ ತತ್ವದಿಂದ ಅಪ್ಪು ನೀರು ತತ್ವ, ಅಪ್ಪುನಿಂದ ಪೃಥ್ವಿ ತಯಾರಾಯಿತು. ಪೃಥ್ವಿ ತಯಾರಾದ ಬಳಿಕ ಎಲ್ಲ ಜೀವಿಗಳು ತಯಾರಾದವು. ಇದೆಲ್ಲ ಯಾವುದರಿಂದ ಆಯಿತು ಅಂದರೆ ಏನೂ ಇರಲಿಲ್ಲ, ಅದರಿಂದ ಆಯಿತು. ಈಗ ನಮ್ಮ ಶರೀರನ ನೋಡ್ರಿ, ಮೊದಲು ಏನಿತ್ತಿದು? ಏನಿರಲಿಲ್ಲ. ಈಗೇನೋ ಒಂದು 50 ಕಿಲೋನೋ 60 ಕಿಲೋನೋ ಅದ. ಹಾಗೆ ಹಿಂದೆ ಹೋದಂಗೆ
ಅದು 10 ಕಿಲೋ ಇತ್ತು, 1 ಕಿಲೋ ಇತ್ತು, ಒಂದು ಸಣ್ಣದೊಂದು ಅಣು ಇತ್ತು, ಕಣ್ಣಿಗೆ ಕಾಣ್ತಿರಲಿಲ್ಲ, ಅಷ್ಟು ಸೂಕ್ಷ್ಮ ಇತ್ತು. ಆನಂತರ ಅದಕ್ಕಿಂತಲೂ ಹಿಂದೆ ಹೋದಾಗ ಏನಂತ ಹೇಳಕ್ಕೆ ಬರ್ತಿರ್ಲಿಲ್ಲ, ಅಂಥದ್ದೊಂದು ವಸ್ತು ಇತ್ತು. ಈಗ ಜೀವ ಈ ಶರೀರದೊಳಗದ. ಜೀವ ಹೆಂಗದ? ಜೀವದ್ದು ಯಾರ್ಯಾರು ಚಿತ್ರ ತೆಗ್ದಾರೇನು? ಜೀವ ಇಷ್ಟು ಕಿಲೋ ಐತಂತ ಹೇಳ್ಯಾರೇನು? ಮತ್ತು ಆ ಜೀವ ಇರ್ದಿದ್ರೆ ಈ ಶರೀರ ನಡೀತಿರ್ಲಿಲ್ಲ. ಶರೀರದ ಚಿತ್ರ ಅದ, ಶರೀರಕ್ಕೆ ಗಾತ್ರ ಅದ, ಆಕಾರ ಅದ, ಬಣ್ಣ ಅದ. ಆದರೆ ಜೀವಕ್ಕೆ ಬಣ್ಣ ಅದ ಏನು? ಜೀವಕ್ಕೆ ಆಕಾರ ಇಲ್ಲ, ಜೀವಕ್ಕೆ ಬಣ್ಣ ಇಲ್ಲ, ಜೀವಕ್ಕೆ ತೂಕಿಲ್ಲ. ಆದರೂ ಅದು ಜೀವ ಇರ್ದಿದ್ರೆ ಇದು ನಡೆಯುವುದಿಲ್ಲ. ಅಂದರೆ ಅದು ಅಷ್ಟು ಸೂಕ್ಷ್ಮ ಇತ್ತು ಜೀವ. ಆ ಜೀವದಿಂದನೇ ಮುಂದಿದೆಲ್ಲನೂ ಸೃಷ್ಟಿಯಾಯಿತು. ಇದು ಒಂದು ಇಟ್ಕೊಳ್ಳೋದು. ಜಗತ್ತಿದು ಎಲ್ಲ ಹೆಂಗೆ ಸೃಷ್ಟಿಯಾಯಿತು? ಯಾರಿಂದ ಸೃಷ್ಟಿಯಾಯಿತು? ದೇವರಿಂದ ಸೃಷ್ಟಿ ಆಯಿತು. ಅದಕ್ಕೆ ಪರಮಾತ್ಮ ಅಂತ ಅವ್ರು ಕರೆದಾರ, ದೇವರಂತರೇ ಕರಿನು, ಅಥವಾ ಸತ್ಯ ವಸ್ತುವಿನಿಂದ ಈ ಜಗತ್ತೆಲ್ಲ ಹುಟ್ಟುಕೊಂಡಿತ್ತು. ಅದು ಕಣ್ಣಿಗೆ ಕಾಣಲಾರದು. ಇನ್ನು ಎಲ್ಲ ಜೀವಿಗಳು ಆ ದೇವನ ಆಶ್ರಯದಲ್ಲೇ ಇರೋದು. ಹೇಗೆ ಮೀನುಗಳಿಗೆಲ್ಲ ಸಾಗರನೇ ಆಶ್ರಯ ಇರ್ತದೆ. ಮೀನುಗಳೆಲ್ಲ ಸಾಗರದಲ್ಲೇ ಹುಟ್ಟುತ್ತಾವ, ಸಾಗರದಲ್ಲೇ ಬದುಕ್ತಾವ, ಸಾಗರದಲ್ಲೇ ಹೋಗಿಬಿಡ್ತಾವೆ. ಅವಕ್ಕೆಲ್ಲ ಆಧಾರ ಏನು? ಸಮುದ್ರನೇ. ಸಮುದ್ರ ಬಿಟ್ಟರೆ ಅವಕ್ಕೆ ಜೀವನ ಇಲ್ಲ. ಹೇಗದಲ್ಲ ಹಾಗೆ ನಾವೆಲ್ಲರೂ ಜೀವಿಗಳು ಏನು ಅದೇವಲ್ಲ, ನಾವು ದೇವ ಸಮುದ್ರದೊಳಗಿರುವಂಥ ಮೀನುಗಳು. ಈ ದೇವ ಸಮುದ್ರದಲ್ಲೇ, ದೇವ ಸಾಗರದಲ್ಲೇ ಹುಟ್ಟಿದ್ವಿ, ದೇವ ಸಾಗರದಲ್ಲೇ ಈಗ ಬದುಕ್ತಾ ಇದ್ದೇವೆ. ದೇವ ಸಾಗರದೊಳಗನೆ ಒಂದು ದಿವಸ ಮರೆಯಾಗಿ ಹೋಗ್ತೀವಿ. ಇದು ಎಲ್ಲ ಜೀವಿಗಳು ಇಲ್ಲೇ ಇರೋದು. ಆನಂತರ ಇನ್ನು 3ನೇ ವಾಕ್ಯ ಏನದ? ಎಲ್ಲವೂ ನನ್ನ ಆಶ್ರಯದಲ್ಲೇ ಅದಾವು, ಆದ್ರೆ ನಾನು ಅವುಗಳಲ್ಲಿಲ್ಲ ಅಂತಿದೊಂದು ಮಾತದ. ಇದು ಭಾಳ ಸ್ವಲ್ಪ ತಿಳ್ಕೊಳ್ಳೋ ಹಂಗದ ಅದು. ಮತ್ತು ಇದಕ್ಕೇನು ತಿಳ್ಕೊಳ್ಬೇಕಂತ ಹೇಳಿ ಭಾಳ ಏನು ಚಿಂತೆ ಮಾಡಬೇಕಾಗಿಲ್ಲ, ಅದು ತಾನೇ ತಿಳಿತದ. ಅದು ಭಾಳ ಚಿಂತೆ ಮಾಡಿದ್ದು ತಿಳ್ಕೊಳ್ಬೇಕಂತ ಗದ್ದಲಾಗ್ತದೆ ಭಾಳ. ಒಬ್ಬ ರಾಜ ಇದ್ದ, ಆ ರಾಜಂದು ಒಬ್ಬ ಮಂತ್ರಿ ಇದ್ದ. ಮಂತ್ರಿ ತೀರ್ಕೊಂಡ. ರಾಜ ಇನ್ನೊಬ್ಬ ಮಂತ್ರಿಯನ್ನು ನೇಮಿಸಬೇಕಂತ ಹೇಳಿ ರಾಜ್ಯದ ತುಂಬ ಎಲ್ಲ ತಿಳಿಸಿದ. ಇಂಥ ಒಬ್ಬನ ಮಂತ್ರಿಯನ್ನು ಆಯ್ಕೆ ಮಾಡಬೇಕಾಗೈತಿ, ಅವರು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಹೇಳಿದ. ಎಲ್ಲರೂ ಬಂದರು, ನಾ ಮಂತ್ರಿ ಆಗಬೇಕು, ನೀ ಮಂತ್ರಿ ಆಗಬೇಕಂತ ಎಲ್ಲರೂ ಬಂದರು. ಅದರಲ್ಲಿ ಒಟ್ಟು 3 ಜನರ ಆಯ್ಕೆ ಆದರು. ಇನ್ನು 3 ಜನರಲ್ಲಿ ಒಬ್ಬನನ್ನು ಮಂತ್ರಿ ಮಾಡಬೇಕಲ್ಲ. ಆವಾಗ ರಾಜ ಹೇಳಿದ, ನಿಮಗೆ 3 ಜನರಿಗೆ ಒಂದು ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತೀರಿ ಅವ್ರನ್ನ ಮಂತ್ರಿ ಮಾಡ್ತೀನಿ ಅಂತಂದ. ಏನು ಪರೀಕ್ಷೆ ಅದು ಅಂತ ಕೇಳಿದ್ರು ಅವರು. ಏನಿಲ್ಲ, ಒಂದು ಕೋಣೆಯಾಗ ನಿಮ್ಮನ್ನು 3 ಮಂದಿನ ಹಾಕ್ತೀವಿ. ಆ ಕೋಣೆಗೆ ಬಾಗಿಲ ಹಾಕಿ ಕೀಲಿ ಹಾಕ್ತೀವಿ. ಆ ಕೀಲಿ ಹೇಗಿರ್ತದಂದ್ರೆ, ಗಣಿತ ಗೊತ್ತಿದ್ದವ್ರಿಗೆ ಮಾತ್ರ ಅದು ಕೀಲಿ ತರಿತದೆ, ಇಲ್ಲಾಂದ್ರೆ ತರೆಯೋದಿಲ್ಲ. ಇದು 1 ದಿವಸದ ಅವಧಿ. ನಿಮಗೆ 1 ದಿವಸದ ಅವಧಿ. ಇವತ್ತು ರಾತ್ರಿ ಆತ ಹೇಳಿದ, ನಾಳೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದು ಪರೀಕ್ಷೆ ನಡೀತದೆ. ಇವರು 3 ಜನ ಇದ್ರಲ್ಲ, ಅದರೊಳಗೆ 2 ನಾಳೆ ಅದು ಗಣಿತದ ಚಿಹ್ನೆಗಳದಾವ, ಗಣಿತ ಶಾಸ್ತ್ರ ಕಲಿಬೇಕಂತ ರಾತ್ರಿ ತುಂಬ ಗಣಿತ ಶಾಸ್ತ್ರ ಕಲಿತರು. ನಿದ್ರೆನೇ ಮಾಡಲಿಲ್ಲ.
ಅದು ಎಲ್ಲ ಗಣಿತ ಕಲಿತರು. ಇವು ಮೂರನೇ ಅವ ಬಿದ್ದಲ್ಲ, ಅವ ಸುಮ್ಮ ಮಲ್ಕೊಂಡಿದ್ದ. ಅವನಿಗೆ ನೋಡಿದ್ರು ಇವರು, ನೋಡಿ ಇಲ್ಲಿ ತನಕ ಪಾಸಾಗಿ ಬಂದಾನ, ಇನ್ನೊಂದು ಸ್ವಲ್ಪ ಇತ್ತು, ಎಲ್ಲ ಕಲ್ತಿದ್ರೆ ಆಗ್ತಿತ್ತು, ಈಗ ಮಲಗಿಬಿಟ್ಟ, ನೀವು ಹೆಂಗೆ ಪಾಸ್ ಆಗ್ತಾನ ಅಂದ್ರೆ ಅವ್ರು. ಇವರು ಬೆಳಗ್ಗೆ ಎದ್ದರು, ಅವ್ರಿಗೆ ಬರೀ ತಲೆಯಾಗ ಗಣಿತನೇ ಚಿಂತೆ, ಎಲ್ಲ ಗಣಿತನೇ ಚಿಂತೆ. ಇವ ಎದ್ದ, ಅವ ಏನೂ ಅಭ್ಯಾಸ ಮಾಡಲಾರ್ದವ ಇದ್ದಲ್ಲ, ಅವ ಆರಾಮಿದ್ದ. ನೋಡಿದ್ರು ಇವ್ರದ್ದೊಂದು ಕೋಣೆ ಅದ, ಬಾಗಿಲ ಹಾಕ್ಯಾರು, ಕೀಲಿ ಕೈ ಹೋಗಿ ನೋಡ್ತಾರೆ, ಅದ್ರದ್ದು ಮೇಲೆ ಎಲ್ಲ ಚಿಹ್ನೆಗಳಿದ್ದು, ಅವು ಗಣಿತದಲ್ಲಿ ಏನೇನು ಅದಾವು ಅಂಥೇಳಿ ಇವರಿಬ್ಬರು ನೋಡೋಕೆ ಶುರು ಮಾಡಿದರು. ಅದಕ್ಕೆ ಬಾಗಿಲಿಗೆ ಕೈನ ಹಚ್ಚಲಿಲ್ಲ ಇವರು, ಕೀಲಿ ಕೈ ನೋಡಿದ್ರು, ಮ್ಯಾಲೆ ಏನು ಚಿಹ್ನೆಗಳಿದ್ದು ಹುಡ್ಕಾಡ್ಲಿಕ್ಕೆ ಶುರು ಮಾಡಿದರು. ಯಾವ ಪುಸ್ತಕದಾಗ ಏನೈತಿ, ಇದು ಹೀಗಂದರೆ ಏನು, ಇದರ ಸಿಂಬಾಲ್ ಏನು, ಹಿಂಗೆ ನಡೀತು ಕಸರತ್ತ. ಅವ ಕೂತಿದ್ದಲ್ಲ, ಅವ ಎದ್ದು ಹೋದ ಬಾಗಿಲು ಹತ್ತಿರ, ನೋಡೋಣ ಅಂತ ಹೇಳಿ ಅದು ಕೀಲಿ ಹಿಡಿದು ಹೀಗೆ ಬಾಗಿಲ ಜಗ್ಗಿದ, ಬಾಗಿಲು ತೆಗೆದುಬಿಡ್ತು. ಯಾಕೆ ಅಂತಂದ್ರೆ ಬಾಗಿಲನ್ನು ಹಾಕಿರಲಿಲ್ಲ, ಕೀಲಿ ಕೈ ಹಾಕಿ ಬಾಗಿಲ ಮುಂದೆ ಮಾಡಿದ್ರು. ಇವರು ಉಳಿದವ್ರು ಎಲ್ಲರೂ ಏನು ಹೇಳಿದ್ರು ಅಂದ್ರೆ, ಬಾಗಿಲು ತರಿಬೇಕಾದ್ರೆ ಭಾಳ ಓದ್ಕೊಂಡಿರ್ಬೇಕಾಗ್ತದಂತ ಹೇಳಿದ್ರಲ್ಲ, ಅದನ್ನು ತಲೆ ಹಾಕ್ಕೊಂಡಿದ್ರು. ಅವ ಸ್ವಂತ ಮಾಡವ, ಯೋಚನೆ ಮಾಡುವವ, ಆಯ್ತಪ್ಪ ಅವರೆಲ್ಲ ಹೇಳ್ಯಾರ, ಹೇಳಿ ಅವರು ಗಣಿತ ಬರಬೇಕು, ಅದು ಬಾಗಿಲು ಹಂಗೆ ಸಾಮಾನ್ಯವಾಗಿ ತರಿಯುವುದಿಲ್ಲ ಅಂತ ಹೇಳ್ಯಾರ, ಹೇಳಿ ಸರಿ ಅದ, ನಾವು ಯಾಕೆ ನೋಡಬಾರ್ದು ಸ್ವತಃ ಅಂತ ಅವ ಹೊಂಟ. ಹೀಗೆ ಕೈ ಹಚ್ಚಿದ, ಬಾಗಿಲು ತೆಗೆದು ಬಂತು. ಈಗ ಇವು ಶಾಸ್ತ್ರಗಳು, ಸಾಧನಗಳು ಎಲ್ಲ ಹೆಂಗದಾವು ಅಂದ್ರೆ, ನಮ್ಮನ್ನೆಲ್ಲ ಈ ಮೃತ್ಯು ಲೋಕದೊಳಗೆ ಹಾಕಿಟ್ಟಾರ. ದೇವ್ರು ಹೇಳ್ಯಾನ, ಅಥವಾ ಯಾರ್ಯಾರೋ ನಮಗೆ ಹೇಳ್ಯಾರ, ಇದರಿಂದ ನೀವು ಪಾರಾಗಬೇಕಾಗಿತ್ತಂದ್ರೆ ಇಂತಿಂಥ ಗ್ರಂಥಗಳನ್ನು ಓದಬೇಕು, ಇದರಿಂದ ನೀವು ಪಾರಾಗಬೇಕಾಗಿತ್ತಂದ್ರೆ ಇಂತಿಂಥ ಸಾಧನೆಗಳನ್ನು ನೀವೆಲ್ಲ ಮಾಡಬೇಕು. ನಾವು ಒಂದು ದಿವಸ ಬಾಗಿಲ ಸಮೀಪ ಹೋಗಿ ನೋಡಲಿಲ್ಲ, ಬಾಗಿಲ ಹಾಕ್ಯಾರೋ ಇಲ್ಲೋ ಅಂತ, ಬರೀ ಓದ್ಕೊತ ಕೂತೀವಿ, ಸಾಧನೆ ಮಾಡ್ಕೋತ ಕೂತೀವಿ. ಯಾವುದೋ ಒಬ್ಬ ಮನುಷ್ಯ ಬರ್ತಾನೆ, ಸಾಮಾನ್ಯ ಮನುಷ್ಯ, ತುಕಾರಾಮ್ ಮಹಾರಾಜನಂಥವರು, ಅವರೇನು ಹಿಂದೆ ಬಹಳ ಓದಿರಲಿಲ್ಲ. ಇಲ್ಲೇ ಗುರುಲಿಂಗ ಜಂಗಮ್ ಮಹಾರಾಜರಂಥವರು ಬಂದರು, ಹೀಗೆ ಅದಕ್ಕೆ ಬಾಗಿಲಕ್ಕೆ ಕೈ ಹಚ್ಚಿ ನೋಡಿದ್ರು, ಬಾಗಿಲು ತೆಗೆದಿತ್ತು, ಹೊರಗೆ ಬಂದರು. ಅದಕ್ಕೆ ನಾವು ಎಲ್ಲವನ್ನು ಓದೇ ಶಾಸ್ತ್ರದಿಂದ ಆಧಾರದಿಂದನೇ ತಿಳ್ಕೊಳ್ತೀವಿ ಅಂತೂ ತಲೆ ಹಾಕ್ಕೊಳ್ಬಾರ್ದು. ಅದು ಹೆಂಗೆ ತಮೋವೃತ್ತಿ ನಿದ್ರೆ ಅದಲ್ಲ, ಅದು ತಾನಾಗೇ ಪ್ರಕೃತಿಯಿಂದ ನಿದ್ರೆ ಬರ್ತದೆ, ಹಂಗೆ ಜ್ಞಾನ ವೃತ್ತಿನೂ ಮನುಷ್ಯನಲ್ಲಿ ತಾನಾಗೇ ಬರ್ತದೆ. ಈಗ ನಮಗಿಷ್ಟೆಲ್ಲ ಗ್ರಂಥಗಳದಾವು, ಓದಿದ್ವಿ. ಮೊದಲಿನವ್ರಿಗೆ ಏನು ಗ್ರಂಥಗಳಿದ್ದು, ಅವರಿಗೆ ಒಂದು ಪುಟ ಬರಿಬೇಕಾದ್ರೆ ಎಷ್ಟೋ ಕಷ್ಟಪಡಬೇಕಾಗ್ತಿತ್ತು, ಅವರೇನು ಬರಿತಿದ್ದಿಲ್ಲ ಅವಾಗ. ಮತ್ತು ಅವರು ಏನು ಓದಿ ಅವರೆಲ್ಲರೂ ಮುಕ್ತರಾದರು. ಅವರು ತಮ್ಮಲ್ಲೇ ಬಂತು. ಆದ್ದರಿಂದ ಇದು ಬಹಳ ಕಠಿಣ ಐತಿ ಅಂತ ಮೊದಲು ತಲೆಯಾಗ ಹಾಕ್ಕೊಳ್ಬಾರ್ದು, ಇದು ಬಹಳ ಸರಳ ಐತಿ ಅಂತ ಮೊದಲು ಅದಕ್ಕೆ ಹೇಳ್ಯಾರ. ಸುಸುಖಂ ಕರ್ತುಂ ಸುಸುಖಂ, ಮಾಡಲಿಕ್ಕೆ ಇದರಷ್ಟು ಸುಲಭವಾದಂಥದ್ದೇ ಯಾವುದೂ ಇಲ್ಲ. ಇನ್ನಿಷ್ಟು ಹೇಳ್ತಾ ಇದಾರಲ್ಲ, ಮುಂದಿನ ಶ್ಲೋಕದಲ್ಲಿ ಇದರದ್ದು ಇನ್ನೊಂದಿಷ್ಟು ಅರ್ಥ ಹೇಳ್ತಾರೆ. ಏನು ಅಂದರೆ, ನಚ ಮತ್ ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರ್ಯಂ ಭೂತಭೃನ್ನ ಚ ಭೂತಸ್ಥಃ ಮಮ ಆತ್ಮ ಭೂತಭಾವನಃ. ಇದು ಒಂದು ಶ್ಲೋಕ. ಇದು 5ನೇ ಶ್ಲೋಕ. ಏನಂದ್ರೆ, ಇಲ್ಲಿ ಒಂದು ಪ್ರಶ್ನೆ ಬಂತು. ಜಗತ್ತ ದೇವನಿಂದ ಸೃಷ್ಟಿ ಆಯಿತು,
ಇನ್ನು ದೇವ್ರು ಹೆಂಗದಾನಂತ ಹೇಳಿರಿ, ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳಿರಿ. ಅವನು ನಿರಾಕಾರ ಅದಾನ, ನಿರ್ಗುಣ ಅದಾನ, ನಿರ್ವಿಕಾರಿ ಅದಾನ. ಅವನಲ್ಲಿ ವಿಕಾರ ಇಲ್ಲ, ಅಂದರೆ ಬದಲಾಗುವುದಿಲ್ಲ. ಅಂಥ ಬದಲಾಗಲಾರದಂಥ ದೇವನಿಂದ ಬದಲಾಗುವಂಥ ಜಗತ್ತ ಹೆಂಗೆ ಸೃಷ್ಟಿಯಾಯಿತು? ಈಗಿದು ಜೀವ ಐತಿ ಒಳಗಡೆ, ಜೀವ ಏನೂ ಮಾಡುವುದಿಲ್ಲ ಅಂದ್ರೆ ಸಾಯ್ತಾರೆ ಯಾರು? ಬದಲಾಗ್ತಾ ಇರುವುದು ಯಾರು? ಯಾರಿಗೆ ಸುಖ ದುಃಖ ಆಗ್ತದ ಅಂತ ಬರ್ತದಲ್ಲ ಪ್ರಶ್ನೆ. ಅದಕ್ಕೆ ಅಲ್ಲಿ ಒಂದು ಕಾರಣ ಕೊಟ್ಟಾರವರು, ಏನಂತ, ನಚ ಮತ್ತು ಸ್ಥಾನಿ ಭೂತಾನಿ. ಭೂತಾನಿ ಅಂದರೆ ಎಲ್ಲ ಜೀವಿಗಳು. ಎಲ್ಲ ಜೀವಿಗಳು ನನ್ನಲ್ಲಿಲ್ಲ. ನೀನು ನನ್ನಿಂದನೇ ಜಗತ್ತು ಸೃಷ್ಟಿ ಆಗೈತಿ ಅಂತ ಹೆಂಗೆ ಹೇಳಬೇಕು ಅಂದ್ರೆ ಅಲ್ಲೊಂದು ಯೋಗ ಶಕ್ತಿ ಐತಿ ಅಂತ. ಯೋಗಮೈಶ್ವರಂ ಅಂತ ಅದಕ್ಕೆ ಹೆಸರು ಕೊಟ್ಟಾರ. ಯೋಗಮೈಶ್ವರಂ, ಯೋಗಂ ಐಶ್ವರಂ. ಒಂದು ಯೋಗ ಶಕ್ತಿ ಅಥವಾ ಈಶ್ವರೀಯ ಶಕ್ತಿ, ದೇವನ ಶಕ್ತಿ ಒಂದದ. ಅದು ಆ ಶಕ್ತಿನೂ ದೇವನ ಜೋಡಿನೇ ಇರ್ತದೆ. ಆ ಶಕ್ತಿಯಿಂದ ಇದು ಜಗತ್ತೆಲ್ಲ ಸೃಷ್ಟಿಯಾಯಿತು. ಅದೇ ಶಕ್ತಿ ಹುಟ್ಟಿಸ್ತದೆ ಮತ್ತು ಅದೇ ಶಕ್ತಿ ಜೀವಿಗಳನ್ನು ಹುಟ್ಟಿಸ್ತದ, ಅದೇ ಪೋಷಣೆ ಮಾಡ್ತದೆ. ಭೂತ ಭೃತ್ ಭೂತ ಭ್ರನ್ ನಚ ಭೂತಸ್ಥ. ಹುಟ್ಟಿಸ್ತದ, ಅದೇ ಪೋಷಣೆ ಮಾಡ್ತದ. ಯಾವುದು ಅಂದ್ರೆ ಆ ದೇವನ ಜೋಡಿ ಇರುವಂಥ ಒಂದು ಶಕ್ತಿ. ಆ ಶಕ್ತಿ ದೇವನ ಜೋಡಿನ ಕೂಡ್ಕೊಂಡದ. ಇದು ನೋಡ್ರಿ ಹೇಗದ. ಅದಕ್ಕೊಂದು ಉದಾಹರಣೆಯನ್ನು ನೋಡೋಣ ನಾವು. ಹೆಂಗಿದು ಶಕ್ತಿ ಏನಾಯಿತು? ಈಗ ಒಬ್ಬ ಕುಂಬಾರ ಒಂದು ಗಡಿಗೆಯನ್ನು ತಯಾರು ಮಾಡ್ತಾನೆ. ಕುಂಬಾರ ಗಡಿಗೆಯನ್ನು ತಯಾರು ಮಾಡಿದ. ಯಾವುದರಿಂದ ತಯಾರು ಮಾಡಿದ? ಮಣ್ಣಿನಿಂದ ತಯಾರು ಮಾಡಿದ. ಗಡಿಗೆ ತಯಾರಾಯಿತು. ಈ ಗಡಿಗೆಗೆ ಕಾರಣ ಏನದ? ಮಣ್ಣು ಬೇಕು. ಅದಕ್ಕೆ ಉಪಾದಾನ ಕಾರಣ ಅಂತ ಕರೀತಾರೆ. ಮಣ್ಣು ಇರದಿದ್ದರೆ ಗಡಿಗೆ ತಯಾರಾಗ್ತಿದ್ದಿಲ್ಲ. ಗಡಿಗೆಯಿಂದ ಮಣ್ಣು ತಯಾರಾಯಿತು, ಅದು ಉಪಾದಾನ ಕಾರಣ. ಇನ್ನು ಕುಂಬಾರ ಇರದಿದ್ರೂ ತಯಾರಾಗ್ತಿದ್ದಿಲ್ಲ. ಮಣ್ಣು ಕಲಸವ್ರು ಬೇಕಲ್ಲ, ಮಣ್ಣಿಗೆ ಆಕಾರ ಕೊಡೋರು ಬೇಕಲ್ಲ. ಕುಂಬಾರ ಒಬ್ಬದಾನ. ಆ ಕುಂಬಾರನಿಗೆ ನಿಮಿತ್ತ ಕಾರಣ ಅಂತ ಕರೀತಾರೆ. ಅವ ಅದಾನಂತ ಗಡಿಗೆ ತಯಾರಾಯಿತು, ನಿಮಿತ್ತ. ಉಪಾದಾನ ಅಂದ್ರೆ ಆ ವಸ್ತು ಅದ ಅಂತ ಗಡಿಗೆ ತಯಾರಾಯಿತು. ಇವು ಅದು ಅಲ್ಲ, ಎರಡು. ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ, ಇನ್ನು ಮೂರನೇದು ಒಂದು ಸಹಕಾರಿ ಕಾರಣ. ಅದು ಸಹಕಾರಿ ಕಾರಣ ಅಂದ್ರೆ ಕುಂಬಾರ ಚಕ್ರ ಬಳಸಿದ, ದಂಡ ಬಳಸಿದ. ಗಡಿಗೆ ಆಗಬೇಕಾದ್ರೆ ಚಕ್ರ ಬೇಕಲ್ಲ, ಆ ಚಕ್ರಕ್ಕೆ ಸಹಕಾರಿ ಕಾರಣ ಅಂತಾರೆ. ಗಡಿಗೆ ಇದು ಕಾರ್ಯ ತಯಾರಾಯಿತು, ಗಡಿಗೆ ಇದು ಕಾರ್ಯ. ಕಾರಣ ಯಾವುದು? ಮಣ್ಣು, ಅದು ಉಪಾದಾನ ಕಾರಣ. ನಿಮಿತ್ತ ಕಾರಣ ಯಾರು? ಕುಂಬಾರ. ಸಹಕಾರಿ ಕಾರಣ ಯಾರು? ಚಕ್ರ. ಇಷ್ಟೆಲ್ಲ ಅದಾವಲ್ಲ. ಇದು ದೃಷ್ಟಾಂತ, ಉದಾಹರಣೆ. ಹಂಗೆ ಜಗತ್ತನ್ನೋದು ಒಂದು ಗಡಿಗೆ, ಇದೊಂದು ಗಡಿಗೆ. ಈ ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಬೇಕಲ್ಲ, ಆ ಮಣ್ಣೇ ಆ ಯೋಗ ಶಕ್ತಿ, ಮಾಯಾಶಕ್ತಿ. ಅದಕ್ಕೆ ಪ್ರಕೃತಿ ಅಂತೂ ಹೆಸರು. ಇನ್ನು ಕುಂಬಾರ ಒಬ್ಬ ಬೇಕಲ್ಲ, ಅವನೇ ಪರಮಾತ್ಮ. ಆ ಪರಮಾತ್ಮ ತನ್ನ ಶಕ್ತಿಯನ್ನು ಬಳಸಿಕೊಂಡು ಈ ಜಗತ್ತನ್ನು ಅಂತ ಗಡಿಗೆಯನ್ನು ತಯಾರು ಮಾಡಿದ. ತಯಾರು ಮಾಡಿ ಆತ ಜಗತ್ತಿನಿಂದ ದೂರ ಉಳಿದಿಲ್ಲವ. ಅದಕ್ಕೆ ಇಲ್ಲೊಂದು ಹೆಸರನ್ನು ಶಾಸ್ತ್ರದವ್ರು ಎಲ್ಲರೂ ಏನು ಕರೀತಾರೋ ಅಂದರೆ ಇದಕ್ಕೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ.
ಎರಡೂ ಒಂದೇ ಅನ್ನೋದಕ್ಕನೇ ಅಭಿನ್ನ ಅಂತ ಕರೀತಾರೆ. ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಪ್ರಕೃತಿ ಒಂದು ಎಲ್ಲೇ ಇತ್ತು, ಅದನ್ನು ತಂದು ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಹಿಂಗಲ್ಲ. ಆ ಪ್ರಕೃತಿನೂ ಅವನಲ್ಲೇ ಅದ, ಆ ಶಕ್ತಿನೂ ಅವನಲ್ಲೇ ಅದ, ತಯಾರು ಮಾಡುವವನು ಅವನೇ ಅದಾನ. ಆದ್ದರಿಂದ ಅವನಿಗೆ ಅಭಿನ್ನ ಉಪಾದಾನ, ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಕರೀತಾರೆ. ಜಗತ್ತೆಲ್ಲ ಹೆಂಗೆ ಸೃಷ್ಟಿ ಆಯಿತು ಅಂದ್ರೆ, ಅವ ದೇವರ ನಾನಾ ಮಾಡೇನಿ ಅಂತೂ ಹೇಳೋದಿಲ್ಲ. ನಾನಾ ಮಾಡೇನಿ ಅಂತಂದ್ರೆ ಜಗತ್ತ ಬದಲಾಗ್ತದ, ಅವ ಬದಲಾಗ್ತಾನಂತ ಹೇಳ್ಬೇಕಾಗ್ತದೆ. ದೇಹ ಸಾಯ್ತದ, ದೇಹ ನಾನಾ ಅಂತ ತಿಳ್ಕೊಂಡ್ವಿ ಅಂದ್ರೆ ಜೀವ ಸಾಯ್ತಾನ ಅಂತ ಆಗ್ತದ ಅರ್ಥ. ಜಗತ್ತ ಹುಟ್ಟುತ್ತದ, ಸಾಯ್ತದ, ಪ್ರಳಯ ಆಗ್ತದ, ಒಂದು ಸಲ ವಿಕಾಸ ಆಗ್ತದ, ಸೃಷ್ಟಿ ಆಗ್ತದ. ಆದರೆ ಪರಮಾತ್ಮನಿಗೇನು ಆಗಂಗಿಲ್ಲ. ಅದು ಎಲ್ಲ ಯಾರಿಂದ ನಡೆದದಂದ್ರೆ ಅವನ ಹತ್ತಿರ ಒಂದು ಶಕ್ತಿ ಐತಿ ಅಂತ. ಅದು ಒಂದು ಶಕ್ತಿ. ಈಗ ನಾವು ಅದೇವಿ, ನಮ್ಮ ಶರೀರದಲ್ಲಿ ಒಂದು ಶಕ್ತಿ ಅದ, ಅದು ಶಕ್ತಿ ಕೆಲಸ ಮಾಡ್ತದೆ. ಕ್ರಿಯಾಶಕ್ತಿ ಅದ, ಇಚ್ಛಾಶಕ್ತಿ ಅದ, ಜ್ಞಾನಶಕ್ತಿ ಅದ, ಇವೆಲ್ಲ ಶಕ್ತಿ ಅದಾವಲ್ಲ. ಆಗ ಚೇತನದಲ್ಲಿನೂ ಶಕ್ತಿ ಅದ, ಅದರಿಂದ ಅದೆಲ್ಲ ನಡೆದದ. ನೋಡ್ರಿ ಎಷ್ಟು ಚಲೋ ಅದು. ಜನಕ ರಾಜ ಇದ್ದಲ್ಲ, ಅವನ ಕುರಿತು ಒಂದು ಪ್ರಸಂಗ ನಡೀತು. ಅದು ಮಹಾಭಾರತದಲ್ಲಿ ಬರ್ತದ. ಯುಧಿಷ್ಠಿರ ಧರ್ಮರಾಯ ಭೀಷ್ಮರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ನಾವು ರಾಜರಾಗಿದ್ದೂ ಕೂಡ ರಾಜರಾಗಿ ಮುಕ್ತಿಯನ್ನು ಪಡಿಬಹುದೇನು ಅಂತ ಪ್ರಶ್ನೆ ಕೇಳಿದರು. ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು. ಆ ಸಮಯಕ್ಕೆ ಕೇಳಿದರು, ಭೀಷ್ಮನಿಗೆ ಕೇಳಿದರು. ಆವಾಗ ಭೀಷ್ಮ ಏನು ಹೇಳಿದರು ನೋಡು, ಅದಕ್ಕೊಂದು ನಿನಗೊಂದು ಕತೆ ಹೇಳ್ತೀನಿ ಅಂತ ಹೇಳಿ ಜನಕನ ಕತೆ ಹೇಳಿದರು. ಜನಕ ಮಹಾರಾಜಿದ್ದ, ರಾಜಿದ್ದ, ಆದರೂ ಆತ ಮುಕ್ತನಾಗಿದ್ದ. ಅವನಿಗೆ ಬ್ರಹ್ಮರ್ಷಿ ಅಂತ ಕರಿತಿದ್ದರು. ಅವನನ್ನು ಎಚ್ಚರಿಸಲಿಕ್ಕೆ ಒಂದು ಸಲ ಒಬ್ಬ ಹೆಣ್ಮಗಳು ಬರ್ತಾಳೆ. ಆಕೆ ಹೆಸರು ಸುಲಭ ಅಂತ ಹೆಸರೇ ಸುಲಭ. ಆ ಸುಲಭ ಸನ್ಯಾಸಿ ಇದ್ದಳು ಮತ್ತು ಯೋಗ ಸಾಧನೆಯನ್ನು ಮಾಡಿದ್ದಳು. ಎಲ್ಲ ಕಡೆ ಜನಕ ಮಹಾರಾಜನ ಹೆಸರು ಕೇಳ್ತಿದ್ದಳು. ಆತ ಗೃಹಸ್ಥನಾಗಿದ್ದುಕೊಂಡು ಮುಕ್ತನಾಗ್ಯಾನ, ರಾಜ ಆಗಿದ್ದುಕೊಂಡು ಬ್ರಹ್ಮವೆತ್ತ ಅದಾನ, ಅವನು ನೋಡೋನು ಪರೀಕ್ಷೆ ಮಾಡೋನು ಅಂತ ಹೇಳಿ ಒಂದು ಸಲ ಜನಕನ ಆಸ್ಥಾನಕ್ಕೆ ಆ ಸುಲಭ ಯೋಗಿನಿ ಬಂದಳು. ಜನಕ ಮಹಾರಾಜ ಸಿಂಹಾಸನದ ಮೇಲೆ ಕುಳಿತಿದ್ದ. ಆವಾಗ ಆಕೆ ತನ್ನ ಯೋಗ ಶಕ್ತಿಯಿಂದ ಜನಕನ ಶರೀರವನ್ನು ಪ್ರವೇಶ ಮಾಡಿದಳು. ಜನಕನ ಶರೀರದಲ್ಲಿ ಪ್ರವೇಶ ಆದಳು ಹೆಣ್ಮಗಳು. ಅವ ಗಾಬರಿ ಆದ. ನಾನು ಪುರುಷ, ನೀ ಸ್ತ್ರೀ, ನೀನು ನನ್ನ ಶರೀರದೊಳಗೆ ಪ್ರವೇಶ ಆಗಬಾರ್ದು, ಅದು ನಿನ್ನ ಸನ್ಯಾಸ ವ್ರತ ಕೆಡ್ತದ ಅಂತ ಆತ ಹೇಳಿದ. ಆಕೆ ಹೇಳಿದಳು, ನೋಡು, ಆತ್ಮಕ್ಕೆ ಸ್ತ್ರೀ ಪುರುಷ ಅನ್ನೋದು ಲಿಂಗ ಇಲ್ಲ. ಆತ್ಮಕ್ಕೇನರೇ ಅದ ಏನು? ಆತ್ಮ ಸ್ತ್ರೀ ಆಗಿರ್ತದ, ಆತ್ಮ ಪುರುಷ ಆಗಿರ್ತದ ಅಂತ ಹಿಂಗೇನ್ರಿ ಅದ ಏನು? ಆನಂತರ ಆಕೆ ಹೇಳ್ತಾಳೆ, ನಿನ್ನಲ್ಲಿ ಇನ್ನೂ ಈ ಸ್ತ್ರೀ ಮತ್ತು ಪುರುಷ ಭೇದ ಐತಿ ಅಂದರೆ ಇನ್ನೂ ನಿನಗೆ ಪಕ್ಕಾ ಮುಕ್ತಿ ಆಗಿಲ್ಲ. ಆನಂತರ ಇವು ಹೇಳಿದ, ನಾ ರಾಜ ಅದ, ನೀ ಸುಮ್ಮನೆ ಸಾಮಾನ್ಯ ಒಬ್ಬ ಸನ್ಯಾಸಿ ಯೋಗಿ ಅದದಿ ಅಂತ. ಆಕೆ ಹೇಳಿದಳು, ನೀನು ಇನ್ನೂ ನಾನು ರಾಜ, ಇವರು ಸಾಮಾನ್ಯ ಜನರು ಅನ್ನುವಂಥ ಭಾವ ಅದ ಅಂದರೂ ಇನ್ನೂ ನಿನಗೆ ಮುಕ್ತಿ ಆಗಿಲ್ಲ. ಹೊರಗಿನ ಜನ ಎಲ್ಲ ಹೇಳ್ತಿರ್ಬೋದು ನೀ ಮುಕ್ತದದಿ ಅಂತ, ಆದರೆ ಈಗ ನಾ ಹೇಳ್ತಾ ಇದೀನಿ,
ನಿನಗಿನ್ನೂ ಮುಕ್ತಿಯಾಗಿಲ್ಲ ಅಂತ ಆಕೆ ಸಿದ್ಧ ಮಾಡ್ತಾಳೆ ಸುಲಭ. ಆವಾಗ ಜನಕ ಮಹಾರಾಜ ನಂದು ಇದು ದೋಷ ಆಯಿತು ಅಂತ ತಿಳ್ಕೊಂಡು ಆಕೆಯ ಗುಣಗಾನ ಮಾಡ್ತಾನೆ. ಈ ಪ್ರಸಂಗದಲ್ಲ, ಇದನ್ನು ಭೀಷ್ಮರು ಯಾರಿಗೆ? ಯುಧಿಷ್ಠಿರನಿಗೆ ಹೇಳಿದರು, ಧರ್ಮರಾಯನಿಗೆ ಹೇಳಿದರು. ನೋಡ್ರಿ, ನಾವು ಈಗೇನು ತಿಳ್ಕೊಳ್ತೀವಿ, ಹೆಣ್ಮಕ್ಕಳು ಈ ಜ್ಞಾನವನ್ನು ಮಾಡ್ಕೊಳ್ಳೋದೇ ಇಲ್ಲ ಅಂತ ತಿಳ್ಕೊಂಡು ಇಷ್ಟು ದಿವಸ ಅವ್ರನ್ನ ದೂರ ಇಟ್ಟರೆ ಎಲ್ಲರೂ. ಅವರು ಯೋಗ ಮಾಡಬಾರ್ದು, ಈ ಜ್ಞಾನ ಮಾಡ್ಕೊಳ್ಬಾರ್ದು. ಅವರು ದಿವಸ ಅಡುಗೆ ಮಾಡೋದು, ಒಂದು 2-3-4 ಮಕ್ಕಳನ್ನ ಪಡೆಯೋದು, ಸಂಸಾರ ಮಾಡೋದು, ಇಷ್ಟೇ ಆಯ್ತಂದ್ರೆ ಸಾರ್ಥಕ ಆಯಿತು ಅಂತ ನಾವು ತಿಳ್ಕೊಂಡೆವು. ಅಷ್ಟೇ ಹೇಳ್ಕೊತೆ ಬಂದರು. ಆದರೆ ಈ ಸುಲಭ ಅನ್ನುವಂಥ ಹೆಣ್ಮಗಳು ಎಷ್ಟು ಎತ್ತರದ ಜ್ಞಾನವನ್ನು ಪಡ್ಕೊಂಡಿದ್ದಳು. ಯಾರು ಬ್ರಹ್ಮರ್ಷಿನ ಅಂತ ಹೇಳ್ತಾರೆ ಅಂಥವ್ರಿಗೆ ಪ್ರಶ್ನೆ ಕೇಳುವಂಥ ಹಂತಕ್ಕೆ ಹೋಗಿದ್ದಳು. ಆದ್ದರಿಂದ ಆ ಶುದ್ಧ ಪರಮಾತ್ಮ ಏನದನ ಅಲ್ಲಿ ಏನೂ ಇಲ್ಲ. ಅಲ್ಲಿ ಸ್ತ್ರೀ ಇಲ್ಲ, ಪುರುಷ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಅದು ದೊಡ್ಡದಾಗುವುದಿಲ್ಲ, ಸಣ್ಣದಿಲ್ಲ, ಅದು ಬರೇ ಒಂದು ಶುದ್ಧ ತತ್ವ. ಅಲ್ಲೇ ಒಂದು ಯೋಗ ಶಕ್ತಿ ಅದ. ಆ ಯೋಗ ಶಕ್ತಿಯಿಂದನೇ ಈ ಜಗತ್ತೆಲ್ಲ ಸೃಷ್ಟಿಯಾಗಿರೋದು. ಇನ್ನೂ ಇದನ್ನೇ ಕುರಿತು ಅವರು ಮುಂದೆ ಹೇಳ್ತಾರೆ. ಇಷ್ಟಕ್ಕೆ ಇದು ನಮಗೆ ಸ್ವಲ್ಪ ಹತ್ತದಲ್ಲ. ಅದು ಮೊದಲಿಗೆ ಶಾಲ್ಯಾಗ ಪಾಟಿ ಮೇಲೆ ಮಾಸ್ತರ್ಗಳು ಹೆಂಗೆ ಹೇಳ್ತಾರಂದ್ರೆ, ಒಂದು ಇಷ್ಟು ದೊಡ್ಡ ಪಾಠ ಇರ್ತದೆ, ಅನ್ನೋದನ್ನು ಪಾಟಿ ತುಂಬ ಬರೀತಾರೆ. ಒಂದೇ ಅದು ಅಂತ ಹೇಳಿ ಪಾಟಿ ತುಂಬ ಒಂದೇ ಅಕ್ಷರ ಬರೀದು, ಅದನ್ನು ತೀಡ್ ಅಂತಾರೆ. ಅದನ್ನು ತೀಡಿ 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 ಅನ್ನೋದು ಬರಿದು ಕಲಿತಾನೆ. ಆ ಬಳಿಕ ಹೇಳ್ತಾರೋ, ಇನ್ನು ಅದನ್ನು ಅಷ್ಟು ದೊಡ್ಡದು ಬರೆಯುವಂಗಿಲ್ಲ, ಇನ್ನು ಸಣ್ಣದು ಬರಿಬೇಕು ಅಂತ ಅವಾಗ ಸಣ್ಣದು ಬರೆದು ಕಲಿಸ್ತಾರೆ. ಮೊದಲಿಗೆ ಸಣ್ಣದು ಕಲಿಸಿದ್ರೆ ಅವನಿಗೆ ತಿಳಿತಿದ್ದಿಲ್ಲ. ಮೊದಲು ದೊಡ್ಡದು ಹೇಳೋದು, ಹಿಂಗೆ ಬರಿ ಅಂದ್ರೆ ಪಾಟಿ ತುಂಬ ಆಗ್ಬೇಕು ನೋಡಂತ. ಒಂದು ವೇಳೆ ಆ ಅದಂಗೆ ಎಲ್ಲ ಅಕ್ಷರ ಬರ್ಕೊಂತ ಹೋಗಿದ್ದಂದ್ರೆ ಒಂದು ಬುಕ್ ತುಂಬ ಒಂದೇ ಅಕ್ಷರ ಆಗ್ತದೆ. ಮುಂದೆ ಹತ್ತೋರ್ನ ಸಣ್ಣದು ಮಾಡೋದು. ಹಾಗೆ ನಮ್ಮದು ಜ್ಞಾನ ಎಲ್ಲ ಹೇಗಿರ್ತದಂದ್ರೆ ಸಾವಕಾಶವಾಗಿ ಮೊದಲು ದೊಡ್ಡದಿರ್ತದೆ, ಆನಂತರ ಅದು ಸಣ್ಣದಾಕೊಂತ ಬರ್ತದೆ. ಕೊನೆಗೆ ಅದು ನಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಬೇಕು. ಅದು ಅದರದ್ದು ಫಲ. ಅದಕ್ಕೆ ಅದನ್ನು ಒಂದು ಚಿಂತನ ಅಂತ ಇಟ್ಟುಕೊಂಡಿರೋದು. ಎಷ್ಟು ಚಲೋ ಅದು. ಈಗ 2 ಶ್ಲೋಕ ಅದು ಅಲ್ಲ, ಏನು ಇಷ್ಟೇ ನೆನಪಿಟ್ಟುಕೊಳ್ಳೋದು, ಸಂಸ್ಕೃತ ಏನು ಕಲಿಬೇಕಂತಲೇ ಇಲ್ಲ. ಮನೆಗೆ ಹೋಗೋ ತನಕ ಇದೆಲ್ಲ ಜಗತ್ತೆಲ್ಲ, ನಮ್ಮ ಮನೆ, ನಮ್ಮ ಹೊಲ, ಏನೇನು ಎಲ್ಲ ಕಣ್ಣಿಗೆ ಕಾಣ್ತದೆ, ಎಲ್ಲವೂ ಪರಮಾತ್ಮನಿಂದ ಹುಟ್ಟಿದೆ. ಎಷ್ಟು ಬರ್ತದಲ್ಲ, ಗೊತ್ತಾಗ್ತದಲ್ಲ. 2ನೇದು, ಇದೆಲ್ಲ ಏನೇನೈತಿ ಎಲ್ಲವೂ ಪರಮಾತ್ಮನಲ್ಲಿಯೇ ಅದ. ಪರಮಾತ್ಮ ಚೇತನದಾನ ಅಂತ ಹೇಳ್ತೀರಿ, ಇವು ಜಡ ಅದಾವು, ಹೆಂಗೆ ಜಡ ಐತಿ ಅಂತ ಕಾರಣ ಕೊಟ್ಟಾಗ ಅವನಲ್ಲಿ ಒಂದು ಯೋಗ ಶಕ್ತಿ ಇತ್ತು. ಆ ಯೋಗ ಶಕ್ತಿಯಿಂದ ಇದನ್ನೆಲ್ಲ ತಯಾರು ಮಾಡಿದ. ಈಗ ನಾವು ನಿಮಗೆ ಒಂದು ಬಾಳೆಹಣ್ಣು ಕೊಟ್ಟೇವಿ, ಬಾಳೆಹಣ್ಣು ನೀವು ತೆಗೆದುಕೊಂಡ್ರಿ, ಅದ್ಭುತ ಪರಿಣಾಮ ಬೀರಿತು. ನಾ ಅಂದರೆ ಬಾಳೆಹಣ್ಣಲ್ಲ, ಆದರೆ ನನ್ನ ಶಕ್ತಿಯನ್ನು ನಾ ಬಾಳೆಹಣ್ಣದಾಗ ಹಾಕೇನಿ. ತಾಯಿ ಅಡುಗೆ ಮಾಡ್ತಾಳೆ, ಭಾಳ ಪ್ರೇಮವನ್ನು ಅಡುಗೆಯಲ್ಲಿ ತುಂಬುತ್ತಾಳೆ, ಮಕ್ಕಳಿಗೆ ಉಣಿಸ್ತಾಳೆ, ಭಾಳ ಸಂತೋಷ ಆಗ್ತದೆ. ಆಕೆ ಅಡುಗೆ ಮಾಡ್ಯಾಳಂದ್ರೆ ಪೂರ್ತಿ ಎಲ್ಲ ಆಕೆನೇ ಇಲ್ಲ, ಪದಾರ್ಥದ ಆಕೆಯ ಭಾವವನ್ನು ಅದರೊಳಗೆ ತುಂಬ್ಯಾಳ. ಹಂಗೆ ಪ್ರಕೃತಿ ಅನ್ನೋದು, ಯೋಗ ಶಕ್ತಿ ಅನ್ನೋದು ಒಂದು ವಸ್ತು ಇತ್ತು. ಅದಕ್ಕೆ ಮಾಯಾಶಕ್ತಿಯರೇ ಅಂತನ್ರಿ, ಪ್ರಕೃತಿಯರೇ ಅನ್ರಿ, ಅಥವಾ ಏನರೇ ಹೆಸರಿರಲಿ, ಅದು ಪರಮಾತ್ಮಂದೇ ಒಂದು ಅಂಶ. ಅದರೊಳಗೆ ಒಂದು ಇತ್ತು, ಅದರಿಂದ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ. ಈ ಜಗತ್ತ ಮತ್ತು ಪರಮಾತ್ಮ ಇಬ್ಬರು ಅವ್ರು ಹೆಂಗೆ ಇರ್ತಾರೋ ಅನ್ನೋದ್ರ ಮುಂದಿನ ಶ್ಲೋಕದಾಗ ಏನದ, ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ ಸ್ಥಾನೀತ್ಯುಪಧಾರಯ.
ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಾರ. ವಾಯು ಗಾಳಿ ಬಹಳ ಜೋರಿರ್ತದೆ, ಗಾಳಿ ಮಹಾನದ ಗಾಳಿ ಮತ್ತು ಸರ್ವತ್ರ ಅದ. ಸರ್ವತ್ರಗೋ ಮಹಾನ್, ಎಲ್ಲ ಕಡೆ ಅದ ಗಾಳಿ. ಗಾಳಿ ಪ್ರಚಂಡವಾದಂಥ ಗಾಳಿ ಅದ. ಈ ಗಾಳಿ ಎಷ್ಟೇ ಇದ್ದರೂ ಇದಕ್ಕೆ ಆಶ್ರಯ ಏನು ಅಂದ್ರೆ ಆಕಾಶನೇ ಆಶ್ರಯ. ಇದಕ್ಕೆ ಯಥಾಕಾಶ, ಆಕಾಶನೇ ಇದಕ್ಕೆ ಗಾಳಿಗೆ ಆಶ್ರಯ. ಆಕಾಶ ಇಲ್ಲ, ಗಾಳಿ ಇಲ್ಲ. ಆಕಾಶ ಇಲ್ಲ, ಗಾಳಿ ಕೆಲಸ ಮಾಡುವುದಿಲ್ಲ. ಗಾಳಿ ಅದಂತ, ಆಕಾಶ ಅದಂತ, ಬಯಲದಂತ ಹೇಳಿ ಗಾಳಿ ಅದ. ಇದು ಹೆಂಗೆ ಉದಾಹರಣೆ ಐತಲ್ಲ, ಹಂಗೆ ಪರಮಾತ್ಮ ಅನ್ನುವ ಆಕಾಶ ಇದ್ದಂಗೆ, ಈ ಜಗತ್ತನ್ನುವುದು ಗಾಳಿ ಇದ್ದಂಗೆ. ಈ ಜಗತ್ತು ಎಷ್ಟೇ ಪ್ರಚಂಡ ಮಹಾನಾಗಿದ್ದರೂ, ಅತ್ಯಂತ ವ್ಯಾಪಕ ಆಗಿದ್ದರೂ, ಇದು ಎಲ್ಲ ಯಾವುದರಲ್ಲಿ ಐತಿ ಅಂದರೆ ಪರಮಾತ್ಮನಲ್ಲೇ ಐತಿ ಅಂತದರ ಅರ್ಥ. ಅದರಲ್ಲೇ ಐತಿ. ಹೆಂಗೆ ಆಕಾಶವನ್ನು ಬಿಟ್ಟು ಗಾಳಿ ಇರುವುದಿಲ್ಲ, ಹಂಗೆ ಪರಮಾತ್ಮನನ್ನು ಬಿಟ್ಟು ಈ ಜಗತ್ತಿಲ್ಲ.